ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ವೃಷಭ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಜುಲೈ ತಿಂಗಳು ವೃಷಭ ರಾಶಿಯವರಿಗೆ ಲಾಭದಾಯಕ ತಿಂಗಳ ಅಥವಾ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಹೆಜ್ಜೆಯನ್ನು ಇಡತಕ್ಕಂಥದ್ದು ಅಂತ ಯೋಚನೆ ಮಾಡೋದಾದ್ರೆ ಖಂಡಿತವಾಗಿಯೂ ಜುಲೈ ತಿಂಗಳು ವೃಷಭ ರಾಶಿಯವರಿಗೆ ಪ್ರಹಶಃ 80% ಲಾಭ, 20% ಮಾತ್ರ ಸ್ವಲ್ಪ ಏರುಪೇರಾಗುತ್ತೆ ಜೀವನ. ಅದು ಕೆಲವೊಂದು ವಿಚಾರ. ಅದು ಬಿಟ್ರೆ ಖಂಡಿತ ಈ ತಿಂಗಳು ಅಂದ್ರೆ ಜುಲೈ ತಿಂಗಳು ವೃಷಭ ರಾಶಿಯವರಿಗೆ ಒಂದಷ್ಟು ವಿಚಾರದಲ್ಲಿ ಕಷ್ಟಪಟ್ಟು ಶ್ರಮಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಒಳ್ಳೆ ಲಾಭವನ್ನು ನೋಡಬಹುದು. ಅಂದ್ರೆ ಯಾವ ಕೆಲಸ ಕಾರ್ಯದಲ್ಲಿ ವೃಷಭ ರಾಶಿಯವರು ಈ ಮಾಸ ತುಂಬಾ ಚೆನ್ನಾಗಿ ಸಂಪಾದನೆಯನ್ನು ಮಾಡ್ಕೊಳ್ತಾರೆ, ಯಶಸ್ಸನ್ನ ಕಾಳ್ತಾರೆ, ಅಭಿವೃದ್ಧಿನ ಕಾಣ್ಕೊಳ್ತಾರೆ ಅಂತ ನೋಡೋದಾದ್ರೆ ನೀವು ಹಿಂದೆ ಕೈ ಹಾಕಿ ನಿಂತೋಗಿದ್ದ ಹಂಗಿದ್ರೆ ಸ್ಥಗಿತವಾಗಿರ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳು ಈ ತಿಂಗಳು ಚಾಲನೆಗೆ ಬರುತ್ತೆ. ಅಂದ್ರೆ ವೃಷಭ ರಾಶಿಯವರು ಹಿಂದಿನ ತಿಂಗಳು ಅಥವಾ ಅದರಿಂದ ತಿಂಗಳು ಯಾವ್ದೋ ಕೆಲಸ ಕೈ ಹಾಕಿರ್ತೀರಿ, ತುಂಬಾ ಅಡೆತಡೆಗಳಿಂದ ಕೆಲಸ ಕಂಟಿನ್ಯೂ ಮಾಡೋಕ್ಕಾಗದೆ ಸ್ಟಾಪ್ ಮಾಡಿಬಿಟ್ಟಿರ್ತೀರಿ. ಮನಸ್ಸಿಗೆ ತುಂಬಾ ಬೇಜಾರಿರುತ್ತೆ. ಅದೊಂದು ಕೆಲಸ ಫಿನಿಶ್ ಆಗಿರೋ ಸಾಕಾಗ್ತಾ ಇತ್ತಪ್ಪ, ಅದೊಂದು ಕೆಲಸ ಕಂಪ್ಲೀಟ್ ಆಗಿರೋ ಸಾಕಾಗ್ತಾ ಇತ್ತು ಅಂತ ಮನಸ್ಸಲ್ಲಿ ಎಷ್ಟೋ ಸಲ ಅನ್ಕೊಂಡ್ರು ಕೂಡ ಆ ಕೆಲಸ ಕಾರ್ಯ ಕಂಪ್ಲೀಟ್ ಆಗ್ತಾ ಇರೋದಿಲ್ಲ. ಆ ವಿಚಾರದಾಗ ಮಾನಸಿಕವಾಗಿ ತುಂಬಾ ಕುಗ್ಗಿರ್ತೀರಿ. ಅಂತ ಕೆಲಸ ಕಾರ್ಯಗಳನ್ನ ಈ ತಿಂಗಳು ಮತ್ತೆ ಕೈಗೆ ತೆಗೆದುಕೊಳ್ಳುವಂತರಾಗಿ ವೃಷಭ ರಾಶಿಯವರು ಖಂಡಿತವಾಗಿಯೂ ಈ ತಿಂಗಳೇ ಆ ಸಂಪೂರ್ಣ ಕೆಲಸ ಕಾರ್ಯವು ಮುಕ್ತಾಯ ಅಂತದ್ದು ಬರುತ್ತೆ. ಅಂದ್ರೆ ಇಸ್ ಕಂಪ್ಲೀಟ್ ಆಗತ್ತೆ ಕೆಲಸ ಕಾರ್ಯಗಳು. ಕುಟುಂಬದೊಂದಿಗೆ ಒಂದು ವ್ಯಾಲ್ಯೂಬಲ್ ಟೈಮ್ ಅನ್ನ ಕಳಿತೀರಿ, ಉತ್ತಮವಾದಂತಹ ಸಮಯವನ್ನ ಕಳಿತೀರಾ. ಹಿತೈಷಿಗಳೊಂದಿಗೆ ಸ್ನೇಹಿತರೊಂದಿಗೆ ದಷ್ಟು ಪ್ರವಾಸವನ್ನು ಹೋಗೋ ಮುಖಾಂತರ ಮನಸ್ಸನ್ನ ಖುಷಿಯಾಗಿ ಇಟ್ಕೊಳ್ತೀರಾ. ಈ ಮಾಸ ಯಾರು ವೃಷಭ ರಾಶಿಯವರು ಪ್ರಮುಖವಾಗಿ ಹೊಸ ಕೆಲಸ ಕಾರ್ಯಗಳನ್ನ, ಹೊಸ ವ್ಯಾಪಾರ ಉದ್ಯೋಗವನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿರೋ ಖಂಡಿತವಾಗಿ ಮುಂದುವರಿಯುವಂತರಾಗಿ ಲಾಭ ಸಿಗುತ್ತೆ, ಅಭಿವೃದ್ಧಿಯನ್ನು ನೋಡುವಂತರ ಆಗ್ತೀರಾ. ಇನ್ಸ್ಟೆಂಟ್ ಅಂದ್ರೆ ತುಂಬಾ ಜನ ಮಾಡತಕ್ಕಂಥ ತಪ್ಪೇನಂತ ಹೇಳಿದ್ರೆ ವೃಷಭ ರಾಶಿ, ಮೇಷ, ಮಿಥುನ ಅಂತಲ್ಲ. ಈಗಿನ ಮನಸ್ಥಿತಿ ಏನಾಗಿದೆ, ಜನಗಳ ಮನಸ್ಥಿತಿ ಅಂದ್ರೆ ಈ ದಿನ ಒಂದು ಹೋಟ್ಲನ್ನ ಓಪನ್ ಮಾಡ್ತೀನಿ ಅಂದ್ರೆ 30ನೇ ತಾರೀಕಿಗೆ ಒಂದು ಲಾಭ ನೋಡ್ಬೇಕು ಅಂತ. ಅಂದ್ರೆ 1ನೇ ತಾರೀಕಿಗೆ ಒಂದು ಹೋಟ್ಲ್ ಓಪನ್ ಮಾಡ್ತಾನೆ, 30ಕ್ಕೆ ಒಂದು ಲಾಭ ನೋಡುವಂತನಾಗಬೇಕು ಅಂತ. ಸಾಮಾನ್ಯವಾಗಿ ಇದು ಎಲ್ಲರೂ ಅಪೇಕ್ಷೆ ಪಡ್ತೀರಾ. ಇದು ಆಗತ್ತಾ? ಖಂಡಿತ ಆಗಲ್ಲ. ಪ್ರತಿಯೊಂದು ವಿಚಾರಕ್ಕೂ ಒಂದು ಸಮಯ ಬೇಕಾಗಿರುತ್ತೆ ಅಂತ. ಒಂದು ಗಿಡ ನೀವು ನೆಟ್ಟಿದ ತಕ್ಷಣ ಮರ ಆಗ್ಬಿಡಲ್ಲ. ಹಂಗಂತ ಒಂದು ಗಿಡ ಮರವಾಗೋರು ತುಂಬಾ ವರ್ಷ ಬೇಕಾಗುತ್ತೆ. ಅಷ್ಟು ವರ್ಷ ನಾವು ವ್ಯಾಪಾರದಲ್ಲಿ ಕಾಯ್ಬೇಕಾಗ ಖಂಡಿತ ಬೇಕಾಗಿಲ್ಲ. 2ರಿಂದ 3 ತಿಂಗಳು ಶ್ರದ್ಧೆಯಿಂದ ಕೆಲಸ ಮಾಡಿ. ಎಲ್ಲಿ ಶ್ರದ್ಧೆ ಇರುತ್ತೋ, ಎಲ್ಲಿ ಕೆಲಸದಲ್ಲಿ ನಿಯತ್ತಿರುತ್ತೋ, ಎಲ್ಲಿ ಪರಿಶ್ರಮದಿಂದ ಕೆಲಸವನ್ನು ಮಾಡ್ತಿರೋ ಖಂಡಿತ ನಿಮ್ಗೆ ಲಾಸಸ್ ಆಗಲ್ಲ. ಯಾವ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಲಾಸ್ ಆಗಲ್ಲ. ಎಕ್ಸೆಪ್ಟ್ ರಾಂಗ್ ಡಿಸಿಷನ್ ತೆಗೆದುಕೊಳ್ಳದೆ, ಯೋಚನೆ ಮಾಡದೆ, ಆರ್ಥಿಕ ನಿರ್ಧಾರಗಳು ಮಾಡಿದ್ರೆ, ಮತ್ತೆ ಏನನ್ನೂ ಗೊತ್ತಿಲ್ಲದೆ ಸುಮ್ಮನೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಿದ್ರೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಬಿಸ್ನೆಸ್ ಅನ್ನು ಮಾಡಿದ್ರೆ ಮಾತ್ರ ಲಾಸಸ್ ಆಗುತ್ತೆ ಹೊರತು ಇನ್ಯಾವುದೇ ಕಾರಣಕ್ಕೂ ಇನ್ಯಾವುದೇ ಸಂದರ್ಭದಲ್ಲೂ ಯಾವುದೇ ರೀತಿ ಲಾಸಸ್ ನೋಡೋಕೆ ಸಾಧ್ಯವೇ ಇಲ್ಲ. ಓಪನ್ ಚಾಲೆಂಜ್ ಮಾಡ್ತೀನಿ. ತುಂಬಾ ಜನ ವ್ಯಾಪಾರ ಸ್ಥಳಕ್ಕೆ ವಾಸ್ತು ಕರೆಸ್ಕೊಳ್ತಾರೆ. ಅವ್ರು ಹೇಳತಕ್ಕಂಥದ್ದು ಮೊದಲಾಗಿದ್ದಂತಹ ವ್ಯಾಪಾರ ಈಗ ಆಗ್ತಾ ಇಲ್ಲ. ಹೌದು, ಒಪ್ಕೊಳ್ತೀನಿ, ಕಾಂಪಿಟೇಷನ್ ಜಾಸ್ತಿ ಇದೆ, ಮೊದಲು ಕಾಂಪಿಟೇಷನ್ಸ್ ಕಮ್ಮಿ ಇತ್ತು. ಆದ್ರೆ ಈಗ ಏನಾಗ್ಬಿಟ್ಟಿದೆ ನಿಮ್ಮ ಮನಸ್ಥಿತಿಗಳು ಅಂದ್ರೆ ಇನ್ಸ್ಟೆಂಟ್. 10 ರೂಪಾಯಿ ಇವತ್ತು ಹಾಕ್ತೀನಿ, 15 ರೂಪಾಯಿ ನಾಳೆ ಲಾಭ ಬಂದ್ಬಿಡ್ಬೇಕು. ತಾಳ್ಮೆನೇ ಇಲ್ಲ. ಮೊದಲು ತಾಳ್ಮೆನೆ ಕಳ್ಕೊಳ್ಳುವಂತರ. ಹಾಗೆ ಈ ಮಾಸ ಎಲ್ಲ ಅಭಿವೃದ್ಧಿಗಳನ್ನು ಪಡ್ಕೊಳ್ತಾ ವೃಷಭ ರಾಶಿಯವರು ಪ್ರಮುಖವಾಗಿ ಮನಸ್ಸಿನಲ್ಲಿರತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳು ನೀನು ಅನ್ಕೊಂಡಿದ್ದೀರಾ ಮಾಡಬೇಕು, ಕ್ಲಿಯರ್ ಆಗ್ಬೇಕು. ಖಂಡಿತ ಎಲ್ಲ ಕೆಲಸ ಕಾರ್ಯಗಳು ಈ ಮಾಸದಿಂದ ಕ್ಲಿಯರ್ ಆಗ್ತಾ ಬರುತ್ತೆ. ಅಭಿವೃದ್ಧಿ ನೋಡುವಂತರ ಆಗ್ತೀರಾ. ಸರ್ಕಾರಿ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಯಾವ ಸ್ಟ್ರಕ್ ಆನ್ ಆಗಿರುತ್ತೆ ಅದು ಕೂಡ ನಿಮಗೆ ಸ್ವಲ್ಪ ಪಾಸ್ ಆಗಕ್ಕೆ ಶುರು ಆಗುತ್ತೆ. ಆ ವಿಚಾರದಲ್ಲಿ ಲಾಭವನ್ನು ನೋಡ್ಕೊಳಕ್ಕೆ ಶುರು ಮಾಡ್ಕೊಳ್ತೀರಾ. ನಿಮ್ಮ ಕುಟುಂಬದವರು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ಈ ಮಾಸ. ಅಂದ್ರೆ ವೃಷಭ ರಾಶಿಯವರು ಏನು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೀರಾ, ಈ ಸಂದರ್ಭದಲ್ಲೇ ನಿಮ್ಮ ಕುಟುಂಬ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ. ನಿಮಗೆ ನಾನಾ ರೀತಿ ಸಹಕಾರವನ್ನು ನಿಮ್ಮ ಕುಟುಂಬ ಮಾಡುತ್ತೆ. ಖಂಡಿತ ಅದು ನಿಮಗೆ ನಾನಾ ರೀತಿ ಉಪಯೋಗವನ್ನು ತಂದು ಕೊಡತಕ್ಕಂಥದ್ದು. ತಿಳಿದಿರಲಿ, ಈ ಮಾಸ ಪ್ರೇಮಿಗಳಿಗೆ ಉತ್ತಮವಾದ ಮಾಸ. ಯಾರು ವೃಷಭ ರಾಶಿಯಲ್ಲಿ ಪ್ರೇಮಿಗಳಿದ್ದೀರಾ, ಯಾರು ಪ್ರೇಮವನ್ನು ಮಾಡ್ತಾ ಇದ್ದೀರಿ, ತುಂಬಾ ತಿಂಗಳು ವರ್ಷಗಳಿಂದ ಮದುವೆಯನ್ನಾಗಬೇಕು ಅಂತ ಅಪೇಕ್ಷೆ ಪಟ್ಟು ಮನೆಗಳಲ್ಲಿ ಏನೋ ಸಮಸ್ಯೆ ಅಥವಾ ನಿಮ್ಮ ಫಿನಾನ್ಷಿಯಲಿ ಪ್ರಾಬ್ಲಮ್ಮು ಅಥವಾ ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಒದ್ದಾಡ್ತಿದ್ದೀರಿ, ಅಂಥವ್ರಿಗೆ ಒಳ್ಳೆ ಸಮಯ ಇದು. ನಿಮ್ಮ ಪಾರ್ಟ್ನರ್ ಜೊತೆ ಕೂತ್ಕೊಂಡು ಮಾತಾಡಿ. ಒಂದಷ್ಟು ವಿಚಾರಕ್ಕೆ ಖಂಡಿತ ವೃಷಭ ರಾಶಿಯವರಿಗೆ ಕ್ಲಾರಿಟಿ ಸಿಗುತ್ತೆ. ಮದುವೆ ವಿಚಾರಕ್ಕೆ ಮುಂದೆ ಹೋದರೆ ಮನೆಯವರ ಸಹಾಯವೂ ಸಿಗುತ್ತೆ. ಮತ್ತೆ ಒಂದಷ್ಟು ವಿಚಾರಕ್ಕೆ ಆರ್ಥಿಕವಾಗಿ ನೀವು ಕೂಡ ಸುದೃಢರಾಗಿ ಉತ್ತಮ ಜೀವನವನ್ನ ಈ ಮಾಸದಿಂದ ಕಟ್ಕೊಳ್ಳೋದಕ್ಕೆ ಮುಂದೆ ಹೆಜ್ಜೆ ಇಡ್ತೀರಿ. ಇನ್ನು ಈ ಮಾಸ ಹೊಸದಾಗಿ ಹೂಡಿಕೆಯನ್ನ ಮಾಡ್ತೀನಿ, ರಿಯಲ್ ಎಸ್ಟೇಟ್ಸ್ಗಳಲ್ಲಿ, ಭೂಮಿಯಲ್ಲಿ, ಶೇರು ಮಾರ್ಕೆಟ್ಗಳಲ್ಲಿ ಅಂತ ಏನಾರು ಅನ್ಕೊಂಡಿದ್ರೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ತದನಂತರ ಮುಂದುವರಿರಿ. ಇಷ್ಟು ಕ್ಷೇತ್ರಗಳು ವೃಷಭ ರಾಶಿಯವರಿಗೆ ಈ ಮಾಸ ಇನ್ವೆಸ್ಟ್ಗೆ ಅಷ್ಟು ಸೂಕ್ತವಲ್ಲ. ಸ್ವಲ್ಪ ಆಲೋಚನೆ ಮಾಡಿ. ದುಡುಕಿನ ನಿರ್ಧಾರಗಳು ಬೇಡ ಈ ಮಾಸ. ದೂರದ ಸ್ಥಳಗಳಿಗೆ ಪ್ರವಾಸವನ್ನು ಮಾಡ್ತೀರಿ,
ಪ್ರವಾಸ ಸ್ಥಳದಲ್ಲಿ ಸ್ವಲ್ಪ ಜೋಪಾನವಾಗಿರತಕ್ಕಂಥದ್ದು, ಇಲ್ಲ ಅಂದರೆ ಆರೋಗ್ಯದ ಸಮಸ್ಯೆ ಎದುರಿಸಬೇಕಾಗತ್ತೆ. ಇನ್ನು ಈ ಮಾಸ ಅಂದ್ಕೊಂಡಿರತಕ್ಕಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಡೇರತಕ್ಕಂಥ ಅಷ್ಟು ಗಳಿಗಳು ಕೂಡ ಬರುತ್ತೆ. ಹಾಗೆಯೇ ಖರ್ಚು ವೆಚ್ಚವು ಕೂಡ ಜಾಸ್ತಿ ಇರುತ್ತೆ. 2 ರೂಪಾಯಿ ಅಷ್ಟು ಸಂಪಾದನೆ ಮಾಡಿದ್ರೆ 4 ರೂಪಾಯಿ ಅಷ್ಟು ಖರ್ಚು ಮಾಡ್ತೀರಿ ಈ ಮಾಸ. ಅನಿಸ್ಬಿಡುತ್ತೆ, ದುಡ್ಡು ಎಲ್ಲಿ ದುಡಿತಾ ಇದೇನಪ್ಪ, ಎಲ್ಲಿ ಹೋಗ್ತದೆ ಗೊತ್ತೇ ಆಗ್ತಾ ಇಲ್ಲ, ಅದೇನು ಜೀವನ ನಡೀತಾ ಇದೆ. ಈ ಥರ ಮನಸ್ಥಿತಿಲಿ ಸಂಪೂರ್ಣ ಈ ಮಾಸ ಕಳೆಯತಕ್ಕಂಥದ್ದಾಗುತ್ತೆ. ಇನ್ನು ಈ ಮಾಸ ನಿಮ್ಮ ಪ್ರತಿಭೆಗೆ ಒಂದಷ್ಟು ಪುರಸ್ಕಾರ ಸಿಗುತ್ತೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನ ಜನ ಗುರುತಿಸಿ ಪ್ರಶಂಸೆ ನುಡಿಯನ್ನು ಹೇಳ್ತಾರೆ, ನಿಮ್ಮನ್ನ ಬೆಣ್ತಿರ್ತಾರೆ, ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ, ಸಹಕಾರವನ್ನು ಕೊಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಈ ಮಾಸ ವೃಷಭ ರಾಶಿಯು ಸ್ವಲ್ಪ ಜಾಸ್ತಿ ನಡ್ಕೊಳ್ಳಿ. ಎಲ್ಲರೊಂದಿಗೆ ಒಂದಷ್ಟು ಆತ್ಮೀಯರಾಗಿ ಬೆರೀರಿ, ಎಲ್ಲರೊಂದಿಗೆ ಒಂದಷ್ಟು ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳಿ. ಖಂಡಿತ ಇಸ್ ಎ ಪ್ಲಸ್ ಪಾಯಿಂಟ್. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದು ಲಾಭವಾಗಿ ಪರಿವರ್ತನೆಗೊಳ್ಳತಕ್ಕಂಥದ್ದು. ತಿಳಿದಿರಲಿ, ಈ ಮಾಸ ನಿಮಗೆ ಒಂದಷ್ಟು ವಿಚಾರದಲ್ಲಿ ಕೈಗಟ್ಟಣೆ ಇದೆ. ಪ್ರಮುಖ ಆರೋಗ್ಯದ ಸಮಸ್ಯೆಗಳು ಕಾಣಿಸುತ್ತೆ ವೃಷಭ ರಾಶಿಯವರಿಗೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಜಾಸ್ತಿ ಆಗತಕ್ಕಂಥದ್ದು, ಆರೋಗ್ಯಕ್ಕೆ ಇಂಬ್ಯಾಲೆನ್ಸಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ವೃಷಭ ರಾಶಿಯವರು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಮಾಸ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ. ಕೆಲಸದಲ್ಲಿ ಗೊಂದಲ ಮಾಡ್ಕೊಳ್ತೀರಿ, ಏನನ್ನೋ ಕೈ ಹಾಕಿರ್ತೀರಿ, ಮತ್ತಿನ್ನೇನೋ ಮಾಡಕ್ಕೆ ಹೋಗ್ತೀರಿ, ಮತ್ತಿನ್ನೇನೋ ಮಾಡಕ್ಕೆ ಹೋಗ್ಬೇಕು ಅಂತ ಮತ್ತಿನ್ನೇನೋ ಕೈ ಹಾಕ್ತಿರಿ. ಈ ಥರ ನಾನಾ ರೀತಿಯ ಒಂದಷ್ಟು ಸಮಸ್ಯೆಗಳನ್ನು ಮಾಡ್ಕೊಳ್ಳುವಂಥರಾಗ್ತೀರಿ ಈ ಮಾಸ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅಂದುಕೊಂಡಂತಹ ಸಮಯದಲ್ಲಿ ಈ ಮಾಸ ನೆರವೇರದೆ ಸ್ವಲ್ಪ ಮಾನಸಿಕವಾಗಿ ಕುಗ್ಗತಕ್ಕಂಥದ್ದಾಗತ್ತೆ. ಹೆಂಡತಿಯೊಂದಿಗೆ ಗಂಡನಿಗೆ ಜಗಳ ಆಗತಕ್ಕಂಥದ್ದು. ಅಂದರೆ ಕುಟುಂಬದಲ್ಲೆಲ್ಲ ಸಂತೋಷ ಇರುತ್ತೆ, ನಾನು ಆಗಲದೆ ಇಡೀ ಕುಟುಂಬ ಸಹಕಾರ ಕೊಡುತ್ತೆ. ಅದೇ ಗಂಡ ಹೆಂಡತಿ ನಡುವೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗತಕ್ಕಂಥದ್ದು. ಯಾವಾಗ ಜುಲೈ ಮಾಸದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗತಕ್ಕಂಥದ್ದಾಗತ್ತೆ. ನಾನು ಆಗಲೇ ಹೇಳಿದೆ, ದುಂದು ವೆಚ್ಚಗಳಾಗ್ಬೋದು, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗ್ಬೋದು, ಮಾನಸಿಕ ಒತ್ತಡ, ಕೆಲಸದಲ್ಲಿ ತುಂಬ ವರ್ಕ್ ಪ್ರೆಷರ್ ಅಂತೇಳಿ ನಿಮ್ಮ ಸೆಲ್ಫ್ ಟೈಮನ್ನೇ ಕೊಟ್ಕೊಳ್ಳದೆ ನೀವು ಪರಿಸ್ಥಿತಿಯನ್ನು ನಿಭಾಯಿಸೋಕೆ ಒದ್ದಾಡತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸೆಲ್ಫ್ ಟೈಮನ್ನು ಕೊಟ್ಕೊಳ್ಳಿ, ತಾಳ್ಮೆಯಿಂದ ಕೂಲಾಗಿ ಎಲ್ಲ ವಿಚಾರವನ್ನು ತಗೊಳ್ತಾ ಹೋಗಿ. ಖಂಡಿತ ಅದು ಶುಭವಾಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತೆ. ಈ ಮಾಸ ವೃಷಭ ರಾಶಿಯವರು ಆಂಜನೇಯನ ಆರಾಧನೆ ಮಾಡಿ. ಮಹಾ ಆಂಜನೇಯ ಖಂಡಿತ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಅನುಗ್ರಹ ಆಶೀರ್ವಾದವನ್ನು ಮಾಡಿಕೊಡ್ತಾನೆ. ಯಾರೂ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿಲ್ಲ, ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಪ್ರತಿನಿತ್ಯವೂ ಕೂಡ ವಾಸ್ತು, ಜ್ಯೋತಿಷ್ಯ, ಪೂಜೆ ವಿಧಿವಿಧಾನಗಳು ಹಾಗೂ ನಿಮ್ಮ ತಲೆಯಿರತಕ್ಕಂಥ ಎಲ್ಲ ಅನುಮಾನಗಳಿಗೆ, ಪ್ರಶ್ನೆಗಳಿಗೆ ಉತ್ತರವಾಗಿ ಪ್ರತಿನಿತ್ಯ ಕೂಡ ನಾನು ಒಂದಲ್ಲ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೇನೆ. ಯಾರು ಆನ್ಲೈನ್ ಕನ್ಸಲ್ಟೆನ್ಸಿ ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ದೀರಾ, ಯಾರು ತುಂಬ ದಿನಗಳಿಂದ ಫೋನ್ ಮಾಡಿದ್ರು ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಿದ್ರಿ, ಈಗ ಅವೈಲೇಬಲ್ ಇದ್ದೀನಿ, ಕಾರ್ಯ ಮಾಡ್ಬೋದು, ನೇರವಾಗಿ ಭೇಟಿ ಕೂಡ ಮಾಡ್ಬೋದು. ಮೈಸೂರಿನ ಕುವೆಂಪು ನಗರದಲ್ಲಿ ಕಚೇರಿ ಇರತಕ್ಕಂಥದ್ದು, ಅಥವಾ ಕಾಲ್ ಅಥವಾ ವಿಡಿಯೋ ಕಾಲ್ ಮುಖಾಂತರ ಕೂಡ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯವನ್ನು ಕೊಡಲಿ ಅಂತ ಆಶಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳೋ ಮುಖಾಂತರ ನಾನು ಸಿಗುವಂತನಾಗ್ತೇನೆ. ಶುಭಮಸ್ತು.